ಬಾಲಿವುಡ್ನ ಗ್ರೀಕ್ ಗಾಡ್ ಋತಿಕ್ ರೋಷನ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಆದರೆ ಸ್ಯಾಂಡಲ್ವುಡ್ನಲ್ಲೊಬ್ಬರು ಋತಿಕ್ ರೋಷನ್ ಇದ್ದಾರೆ. ಸೊ ಅವರನ್ನು ಹೋಲುವಂಥ ನಟ ಇವರು. ಅವ್ರ ಮುಖಭಾವ ಇರಲಿ, ಅವ್ರ ಚಾಮಿಂಗ್ ಇರಲಿ, ಅವ್ರ ಹೈಟು, ಪರ್ಸ್ನಾಲಿಟಿ, ಮುಂದಿನ ದಿನಗಳಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಗ್ರೀಕ್ ಗಾಡ್ ಋತಿಕ್ ರೋಷನ್ ಅಂದರೆ ಇವರೇ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಕನ್ಫ್ಯೂಷನ್ ಆಗಿರುತ್ತೆ, ಜೊತೆಗೆ ಕ್ಯೂರಿಯಾಸಿಟಿನೂ ಇರುತ್ತೆ. ಸೊ ನಾನು ತಡ ಮಾಡದೆ ಅವ್ರನ್ನ ತೋರಿಸ್ಬಿಡ್ತೀನಿ. ಸೊ ಪ್ಯಾನ್ ಮಾಡಿದ್ರೆ ನಮ್ಮ ಕ್ಯಾಮ್ರಾಮೆನ್ನು ಇವರೇ ಗ್ರೀಕ್ ಗಾಡ್ ಋತಿಕ್ ರೋಷನ್ ಕನ್ನಡದವರು. ಸೊ ಇದು ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಅನಿಸುತ್ತೆ ಸಮರ್ಜಿತ್ ನಿಮಗೆ. ಸೊ ಏನು ಹೇಳಿಕ್ಕೆ ಬಯಸ್ತೀರಿ, ಇನ್ನು ಡೆಬ್ಯೂ ಸಿನಿಮಾ ರಿಲೀಸ್ಗೂ ಮುಂಚೆ ಈ ಥರದ್ದೊಂದು ಬೆಸ್ಟ್ ಕಾಂಪ್ಲಿಮೆಂಟ್ ಬಂದಿರೋದು? ಅದೇ ತುಂಬ ದೊಡ್ಡ ಕಾಂಪ್ಲಿಮೆಂಟು. ಬಟ್ ನಾನು ಹೇಳಬೇಕಂದ್ರೆ ನಾನು ಸಮರ್ಜಿತ್ ಲಂಕೇಶು, ಋತಿಕ್ ರೋಷನ್ ಅವರು, ಟೈಗರ್ ಶ್ರಾಫ್ ಅವರು. ನಾನು ಸಮರ್ಜಿತ್ ಲಂಕೇಶ್ ಆಗಿ ನನ್ನದೇ ಒಂದು ಯುನೀಕ್ ಸ್ಟೈಲಾಗೆ ಮಾಡ್ತಾಯಿದ್ದೀನಿ ಅಂತ. ಇಲ್ಲ, ನಿಮ್ಮ ಹೈಟು, ಪರ್ಸ್ನಾಲಿಟಿ, ನಿಮ್ಮ ಫೇಸಲ್ಲಿರೋ ಚಾಮಿಂಗು, ನೀವು ಮಾಡೋವಂಥ ಡ್ಯಾನ್ಸು, ಫೈಟು, ಇಲ್ಲಿವರೆಗೂ ನಾವು ಜಲಕ್ಕಷ್ಟೇ ನೋಡಿದ್ದೀವಿ. ಫ್ಯಾನ್ಸ್ ಕೂಡ ಜಲಕ್ಕಷ್ಟೇ ನೋಡಿದ್ದಾರೆ. ಸೊ ಅದನ್ನು ನೋಡಿ ನಿಮ್ಮನ್ನು ಐಡೆಂಟಿಫೈ ಮಾಡ್ತಿದ್ದಾರೆ, ಇವರು ಸ್ಯಾಂಡಲ್ವುಡ್ನ ಋತಿಕ್ ರೋಷನ್ ಆಗ್ಬೋದು ಅಂತ. ಸೊ ನಿಮಗೆ ರಿಯಲ್ ಲೈಫಲ್ಲಿ ಯಾರು ಇನ್ಸ್ಪಿರೇಷನ್ನು ಮತ್ತು ಯಾರನ್ನು ನೋಡಿ ಇನ್ಸ್ಪೈರ್ ಆಗಿ ಇಂಡಸ್ಟ್ರಿಗೆ ಬಂದಿದ್ದು ಅಂತ? ಅದೇ ನಾನು ಚಿಕ್ಕ ವಯಸ್ಸಿನ ತುಂಬ ಸಿನಿಮಾಗಳು ನೋಡ್ತಾ ಇದ್ದೆ. ಅದಕ್ಕೆ ಸುದೀಪ್ ಸರೇ ನನಗೆ ದೊಡ್ಡ ಇನ್ಸ್ಪಿರೇಷನ್, ಅಪ್ಪು ಸರ್ ನನಗೆ ದೊಡ್ಡ ಇನ್ಸ್ಪಿರೇಷನು. ಸೊ ಅವರು ನೋಡಿ ಅವ್ರ ಸಿನಿಮಾಗಳು ನೋಡಿ ನನಗೆ ಆ ಥರ ಆಸೆ ಬಂದಿತ್ತು, ಸಿನಿಮಾಗಳು ಮಾಡಬೇಕು, ಆ್ಯಕ್ಟರ್ ಆಗಬೇಕು ಅಂತ. ಸೊ ಅವರೇ ನನಗೆ ಇನ್ಸ್ಪಿರೇಷನ್. ಸಮರ್ಜಿತ್, ಇಲ್ಲಿವರೆಗೂ ತುಂಬ ಜನ ಹೀರೋಯಿನ್ಗಳನ್ನು ಡ್ಯಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರು ಇಂಟ್ರೊಡ್ಯೂಸ್ ಮಾಡಿರೋರೆಲ್ಲರೂ ಕೂಡ ದೀಪಿಕಾ ಪಡ್ಕೋಣೆಯಿಂದ ಹಿಡಿದು ಸುಮಾರು ಜನ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಬೆಳೆದು ನಿಂತಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ನನ್ನ ಡ್ಯಾಡಿ ನಂಗೆ ಡೈರೆಕ್ಷನ್ ಮಾಡಿದರೆ ನನ್ನ ಮೊದಲನೇ ಸಿನಿಮಾ ಯಾವ ಲೆವೆಲಿಗೆ ರೀಚ್ ಆಗುತ್ತೆ ಅನ್ನೋ ಕನಸ್ಕೊಂಡಿದ್ದೀರಾ? ಅಪ್ಪನ ಮಗ ಆಗಿರೋಕ್ಕೆ ತುಂಬ ಅದೃಷ್ಟವಂತ ನಾನು. ನನಗೆ ಇಷ್ಟೊಂದು ಆಸೆ ಇದೆ ಸಿನಿಮಾದಲ್ಲಿ ಅಂತ ಇದ್ದಿದ್ದ ಮೇಲೆ ನಮ್ಮ ಅಪ್ಪ ಸಿನಿಮಾ ಮಾಡ್ತಿರೋದಕ್ಕೆ ನಾನು ಲೈಟಾಗಿ ತೊಗೊಂಡಿಲ್ಲ. ತುಂಬ ಟ್ರೈನಿಂಗ್ ತೊಗೊಂಡಿದ್ದೀನಿ, ತುಂಬ ವರ್ಕ್ ಮಾಡಿದ್ದೀನಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಸಿನಿಮಾದಲ್ಲಿ ಎಲ್ಲ. ಸೊ ನೀವು ಬಂದಾಗ, ನೀವು ಸಿನಿಮಾ ನೋಡಿದಾಗ ನಿಮಗೆ ಅವಾಗ ನೀವು ಹೇಳ್ಬೋದು. ಬಟ್ ಡೆಫಿನೆಟ್ಲಿ ನಮ್ಮ ಅಪ್ಪ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ತುಂಬ ಕಲ್ತಿದ್ದೀನಿ. ಈ ಸಿನಿಮಾ ಮಾಡೋಕ್ಕೆ ಮುಂಚೆನೂ ಅವ್ರನ್ನ ತುಂಬ ಕಲಿತಿದ್ದೆ, ಸಿನಿಮಾ ಬಗ್ಗೆ, ಜೀವನ ಬಗ್ಗೆ. ಆಮೇಲೆ ಇವಾಗ ಸಿನಿಮಾ ಮಾಡಾದ್ಮೇಲೂ ಮಾಡುವಾಗ್ಲೂ ತುಂಬ ಕಲಿತಿದ್ದೆ. ಆ್ಯಕ್ಟಿಂಗ್ ಬರಬೇಕು ಅಂತ ಚಿಕ್ಕವನಿಂದ ಕನಸಿತ್ತು, ನಿಮ್ಮ ಸಿನಿಮಾ ಮಾಡಬೇಕು, ಹೀರೋ ಆಗಬೇಕು ಅಂತ. ಬಟ್ ಪ್ರೊಫೆಷನಲ್ ಆಗಿ ನಿನ್ನ ಫೀಲ್ಡ್ಗೆ ಇಳಿಬೇಕು ಅಂತಂದಾಗ ಎಲ್ಲೆಲ್ಲಿ ಟ್ರೈನಿಂಗ್ ಪಡ್ಕೊಂಡ್ರಿ, ಏನೆಲ್ಲ ಅಂದರೆ ಜಿಮ್ ಇರ್ಬೋದು, ವರ್ಕೌಟ್ಸ್ ಮಾಡಿದಿರಿ, ಅಥವಾ ಫೈಟಿಂಗ್ಸ್ ಕಲ್ತಿರೋದು, ಡ್ಯಾನ್ಸಿಂಗು, ಇಲ್ಲಿ ಇನ್ನೂ ಏನೇನು ಕಲ್ತ್ಕೊಂಡ್ರಿ, ಮತ್ತು ಯಾವ ಯೂನಿವರ್ಸಿಟಿನಲ್ಲಿ ನೀವು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದು? ಸ್ಕೂಲ್ ಮುಗಿಸಿದ ತಕ್ಷಣ ನಾನು ಕ್ರೈಸ್ಟ್ ಯೂನಿವರ್ಸಿಟಿಲಿ BA ಮಾಡಿದೆ. ಅಲ್ಲಿ ಥಿಯೇಟರ್ ಸ್ಟಡೀಸೇ ಕೋರ್ಸ್ ಇತ್ತು BA. ಸೊ ಅದು ಮಾಡಿದೆ. ಆಮೇಲೆ ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿಗೆ ಹೋಗಿದ್ದೆ, ಅಲ್ಲಿ ಕೂಡ ಟ್ರೈನಿಂಗ್ ತೊಗೊಂಡಿದ್ದೀನಿ. ಆಮೇಲೆ ಬೆಂಗಳೂರಿಗೆ ಬಂದು ಮತ್ತು ಪ್ರಶಾಂತ್ ಸಿದ್ದಿ ಸರ್ ಜೊತೆ, ನಿರ್ಮಲಾ ಮ್ಯಾಮ್ ಅವ್ರ ಜೊತೆ, ಅವ್ರು ನೀನಾಸಮಲ್ಲಿ ಟ್ರೈನಿಂಗ್ ತೊಗೊಂಡಿರೋರು. ಅವ್ರ ಜೊತೆ ಈ ಸಿನಿಮಾದಲ್ಲಿ ಹೇಗೆ ಪಾತ್ರ ಮಾಡಬೇಕು ಅಂತ ಟ್ರೈನಿಂಗ್ ತೊಗೊಂಡೆ. ಆದರೆ ಡ್ಯಾನ್ಸು, ಫೈಟು, ಆಮೇಲೆ ಜಿಮ್ ವರ್ಕೌಟ್ ಎಲ್ಲ, ಬಾಡಿ ಎಲ್ಲ ಮಾಡಬೇಕಿತ್ತು ಈ ಸಿನಿಮಾಗೆ, ಸ್ಟೋರಿಗೋಸ್ಕರ. ಸೊ ನಾನು ಹಂಗೆ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಗೌರಿ ಅನ್ನೋ 2 ಅಕ್ಷರದ ಟೈಟಲ್ಲು ಬರೀ 2 ಅಕ್ಷರ ಅಲ್ಲ, ಅದಕ್ಕಿರತಕ್ಕಂಥ ಶಕ್ತಿನೇ ಬೇರೆ, ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆ ಟೈಟಲ್ ಜೊತೆ ನೀವು ಲಾಂಚ್ ಆಗ್ತಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಮತ್ತು ಎಷ್ಟು ಹೆಮ್ಮೆ ಇದೆ? ಮತ್ತು ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನಾಗಿರ್ತೀರಾ ನೀವು? ಆ್ಯಸ್ ಎ ಹೀರೋ ಅಂತ ಗೊತ್ತು, ಬಟ್ ಏನು ನಿಮ್ಮ ಪಾತ್ರ ಅಂತ? ಅದೇ ಆ ಪಾತ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಅದೇ ಈ ಹೆಸರಿಟ್ಟಿರೋದು ನಮ್ಮ ಪ್ರೀತಿಯಿಂದ ನಾವು ಈ ಹೆಸರಿಟ್ಟಿರೋದು. ಅವ್ನು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಜವಾಬ್ದಾರಿ ಇತ್ತು ಈ ಹೆಸರಿಟ್ಟಿದಾಗ. ಆಮೇಲೆ ನಮ್ಮ ಅತ್ತೆ ಕೂಡ ಚಿಕ್ಕ ವಯಸ್ಸಿಂದ ನಾನು ಒಬ್ಬ ಕಲಾವಿದನಾಗಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಅವರು ತುಂಬ ಕನಸು ಕಾಣ್ತಾ ಇದ್ರು ನಂತರ. ನಾನೀಗ ಕಲಾವಿದನಾಗಿ ಮೊದಲನೇ ಸಿನಿಮಾದಲ್ಲಿ ಅವರು ಹೆಸರಿಟ್ಟಿರೋದಕ್ಕೆ ತುಂಬ ಖುಷಿ ಪಡ್ತಾರೆ ಅಂತ ನನಗೇನೋ ಅನಿಸುತ್ತೆ. ಇವತ್ತು ಒಂದು ಸ್ಪೆಷಲ್ ಸಾಂಗ್ ಲಾಂಚ್ ಆಯಿತು. ನಿಮ್ಮ ಡ್ಯಾನ್ಸು, ಫೈಟ್ಸ್ಗೆ ನಾನಂತೂ ಫಿದಾ, ನೋಡಿದವರೆಲ್ಲರೂ ಫಿದಾನೆ. ಸೊ ಆ ಸಾಂಗ್ ಬಗ್ಗೆ, ಆ ಸಿನಿಮಾದಲ್ಲಿ ಒಂದು 7 ಸಾಂಗ್ ಇದೆ ಅಂತ ಡ್ಯಾಡಿ ಹೇಳ್ತಾ ಇದ್ರು. ನಿಮಗೆ ಯಾವುದು ಸ್ಪೆಷಲ್ ಸಾಂಗ್ ಅಂತ? ನನಗೆ ಡೆಫಿನೆಟ್ಲಿ ಇದೆ, ಈ ಸಾಂಗ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅಷ್ಟೊಂದು ಎನರ್ಜಿ ಇದೆ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಡ್ಯಾನ್ಸ್ ಮಾಡುವಾಗ ಇದಕ್ಕೆ ಈ ಸಾಂಗ್ ಅವಕಾಶ ಕೊಡುತ್ತೆ, ಆ ಥರ ಬೀಟ್ಸ್ ಇರೋದಕ್ಕೆ. ಸೊ ಈ ಸಾಂಗ್ ಅಂದರೆ ತುಂಬ ಇಷ್ಟ. ಬಟ್ ಮುಂದೆ ಸಾಂಗ್ಸು ಬೇರೆ ಥರ ಫೀಲಿಂಗ್ ಇದೆ. ಅಂದರೆ ಈ ಥರ ಮಾತ್ರ ಇಲ್ಲ, ಬೇರೆ ಥರ ಫೀಲಿಂಗ್ ಸಾಂಗ್ಸ್ ಇಟ್ಕೊಂಡಿದ್ದೀವಿ. ಸೊ ಆ ಸಾಂಗ್ಸ್ ರಿಲೀಸ್ ಆದಾಗ ಜನರು ತುಂಬ ಇಷ್ಟಪಡ್ತಾರೆ ಅಂತ ನನಗೆ ನನ್ನ ಅನುಭವ. ಸಮರ್ಜಿತ್, ಕೆಲವರು ಕೆಲಸ ಮಾತಾಡಬೇಕು, ನಾವು ಜಾಸ್ತಿ ಮಾತಾಡಬಾರ್ದು ಅಂತಾರೆ. ಸೊ ಅದೇ ಕ್ಯಾಟಗರಿ ಅಂತ ಅನಿಸುತ್ತೆ. ಯಾಕೆ ಜಾಸ್ತಿ ಮಾತಾಡಲ್ಲ? ಅಪ್ಪ ನೋಡಿದ್ರೆ ಅಷ್ಟು ಮಾತಾಡ್ತಾರೆ, ಅದಕ್ಕೆ ನನಗೆ ಆನ್ಸರ್ ಬೇಕು. ನಾನೇನು ಮಾತಾಡಬೇಕು, ನಮ್ಮ ಅಪ್ಪನೇ ಮಾತಾಡ್ಬಿಡ್ತಾರೆ. ಬಟ್ ಅಂದರೆ ನಮ್ಮ ಅಪ್ಪ ಅವರು ಡೈರೆಕ್ಟ್ರು, ಅವರೇ ಈ ಸಿನಿಮಾದ ಕ್ಯಾಪ್ಟನ್ ಇರೋ ಹಾಗೆ. ಸೊ ಅವ್ರಿಗೆ ಗೊತ್ತಿರೋದು ಏನೇನು ಬಿಡಬೇಕು ಅಂತ. ಬಟ್ ನನ್ನ ಪಾತ್ರ ಏನಿತ್ತು ಸಿನಿಮಾದಲ್ಲಿ ಅದನ್ನೆಲ್ಲ ಲೈಟಾಗಿ ತೊಗೊಂಡಿರಲಿಲ್ಲ. ಹೇಳಬೇಕಂದ್ರೆ ನಾನು
ಅದು ಏನು ಅದೇ ನೀವು ಹೇಳ್ದಂಗೆ ಜನರು ನೋಡಿದಾಗ ಆವಾಗ ಅವ್ರು ಹೇಳ್ಬೋದು ನಾನೊಬ್ಬ ಹೀರೋನಾಗೆ ಮಾಡಿರೋದಕ್ಕೆ ಖುಷಿ ಆಯಿತಾ ಖುಷಿ ಆಗಲಿಲ್ಲ ಸಿನಿಮಾ ಬಗ್ಗೆ ಹೆಂಗೆ ಅನಿಸ್ತು ಅಂತ ಅವ್ರು ಹೇಳಿದ್ರೆ ಕರೆಕ್ಟಾಗಿರುತ್ತೆ. ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಕೊನೆಯದಾಗಿ ಫ್ಯಾನ್ಸ್ಗೆ ಅಂದರೆ ಸಿನಿಮಾ ಪ್ರೇಮಿಗಳಿಗೆ ಏನು ಹೇಳ್ತೀರಾ ನಿಮ್ಮ ಸಿನಿಮಾ ಬಗ್ಗೆ? ಕೊನೆ ವರ್ಡ್ಸ್. ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಮೊದಲನೇ ಸಿನಿಮಾ. ಸೊ ಹೊಸ ಕಲಾವಿದರಿಗೆ ಬನ್ನಿ, ಬೆಳೆಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಹೊಸ ಟ್ಯಾಲೆಂಟ್ಗಳು ಇದ್ದಾರೆ. ಆ ಆಪರ್ಚುನಿಟಿಗೆ ಕಾಯ್ತಾ ಇರ್ತಾರೆ. ನಮ್ಮ ಜನರು ಬಂದು ಅವ್ರ ಸಿನಿಮಾಗಳು ನೋಡಿದ್ರೇ ಆ ಆಪರ್ಚುನಿಟಿ ಸಿಗೋದು. ಸಿನಿಮಾಗಳು ಮಾಡಾದ್ಮೇಲೆ ಮಾಡೋದು ನಮ್ಮ ಜವಾಬ್ದಾರಿ, ಆದರೆ ಬೆಳೆಸೋದು ನಿಮಗೆ ಬಿಟ್ಟಿರೋದು. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸಮರ್ಜಿತ್ ಲಂಕೇಶ್ ಅವರ ಮಾತುಗಳಾಗಿತ್ತು. ಗೌರಿ ಅನ್ನುವಂಥ ಪವರ್ಫುಲ್ ಟೈಟಲ್ ಜೊತೆ ಕನ್ನಡ ಚಿತ್ರರಂಗಕ್ಕೆ ಇವರು ಲಾಂಚ್ ಆಗ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಟೀಸರ್ ಇರಲಿ, ಒಂದು ಸ್ಪೆಷಲ್ ಸಾಂಗ್ ಇರಲಿ, ಆ ಗ್ಲಿಮ್ಸನ್ನು ನೋಡಿದಾಗ ಕನ್ನಡ ಚಿತ್ರರಂಗಕ್ಕೆ ಒಂದು ಪ್ರಾಮಿಸಿಂಗ್ ಹೀರೋ ಸಿಕ್ಕಿರು ಅಂತ ಅನಿಸುತ್ತೆ. ಚಾಕ್ಲೇಟ್ ಬಾಯ್, ಹ್ಯಾಂಡ್ಸಮ್ ಹೀರೋ, ಮಾಸ್ ಹೀರೋ ಎಲ್ಲವೂ ಆಗೋದಕ್ಕೆ ಇವ್ರಿಗೆ ಕೆಪೇಬಲ್ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಗ್ಲಿಮ್ಸ್ ನೋಡಿದ್ರೆ ನಿಮಗೂ ಕೂಡ ಅನಿಸುತ್ತೆ. ನೋಡೋಣ, ಗೌರಿ ಸಿನಿಮಾ ಇನ್ನೇನು ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ. ಸೊ ಬಿಗ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತಾರೆ ಸಮರ್ಜಿತ್ ಅನ್ನೋದು ಗ್ಲಿಮ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅವರ ಡೆಬ್ಯೂ ಸಿನಿಮಾಗೆ ಒಳ್ಳೇದಾಗಲಿ, ದೊಡ್ಡ ಮಟ್ಟದ ಬ್ರೇಕ್ಸ್ ಡೆಬ್ಯೂ ಸಿನಿಮಾದಲ್ಲೇ ಸಿಗಲಿ ಅಂತ ಆಶಯಿಸ್ತಾ, ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.